ಒಂದು ಫೋನ್ ಬರುತ್ತೆ ನಿಮಗೆ, ಮೇಡಮ್ ನಾವು ಬ್ಯಾಂಕಿಂದ ಮಾತಾಡ್ತಿದ್ದೀವಿ, ಮ್ಯಾನೇಜರು ನಿಮ್ಮದು ಅಕೌಂಟು ಹೋಲ್ಡ್ ಆಗಿಬಿಟ್ಟಿದೆ, ನಿಮ್ಮದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕೊಟ್ಬಿಟ್ಟು ನೀವು KYC ಮಾಡಿಸ್ಬೇಕು, ಇಲ್ಲಾಂದರೆ ನಿಮ್ಮ ಅಕೌಂಟು ಬ್ಲಾಕ್ ಆಗಿಬಿಡುತ್ತೆ, ನಿಮ್ಗೆ ಓಪನ್ ಮಾಡೋಕ್ಕಾಗಲ್ಲ. ಕಷ್ಟಪಟ್ಟೇನೋ ಸಾಲ ಅಪ್ಲೈ ಮಾಡಿ ದುಡ್ಡು ಬಂದಿರುತ್ತೆ, ನಾಳೆನೋ ನಾಡೋದು ಫಂಕ್ಷನ್ ಇರುತ್ತೆ, ನಾಳೆ ಹೋಗಿ ಬ್ಯಾಂಕಿಗೆ ದುಡ್ಡು ತರಬೇಕು ನೀವು, ಇವತ್ತು ರಾತ್ರಿ ಫೋನ್ ಬರುತ್ತೆ ಹಿಂಗಾಗಿದೆ ಅಂತ. ಅಯ್ಯೋ ಏನಪ್ಪ ಮಾಡೋದು, ಬೆಳಗ್ಗೆ ದುಡ್ಡು ಇಸ್ಕೊಬೇಕು, ಬ್ಯಾಂಕಿಗೆ ಹೋಗಿ ಇದು ಅಕೌಂಟ್ ಹೋಲ್ಡ್ ಆಗಿದೆ ಅಂತ ಹೇಳ್ತಿದ್ದಾರೆ, ಏನು ಮಾಡೋದು? ಸರಿ ಸರ್ ಆಯ್ತು, ಏನು ಮಾಡಬೇಕು ಅಂತ ನೀವು ಕೇಳ್ತೀರಲ್ವ? ಯಾರೋ ಬ್ಯಾಂಕಿಂದ ಮ್ಯಾನೇಜರ್ ಫೋನ್ ಮಾಡೋರು ಅಂದರೆ ನೀವೇನಂತೀರಾ? ಸರ್ ಏನು ಮಾಡಬೇಕು ಹೇಳಿ ಸರ್, ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ನಂಬರ್ ಹೇಳಿ ಅಂತಾರೆ, ಹೇಳ್ತಾರೆ, ಎಲ್ಲ ಹೇಳ್ತೀರಾ. ಸರಿ ಒಂದು OTP ಬರುತ್ತೆ, OTP ಹೇಳಿ ಅಂತಾರೆ. OTPನ ಅವರೇ ಕಳಿಸ್ತಾರೆ. ಬಂತು OTP, ಅವ್ರು ಹೇಳ್ತಾರೆ ಒಂದು OTP ಬರುತ್ತೆ ನೋಡಿ ಈಗ ನಿಮಗೆ, ಆ OTP ಹೇಳಿ ಸಾಕು ಅಂತಾರೆ. ನಿಮ್ಗೆ OTP ಬರುತ್ತೆ, ನೀವೇನು ಬೆಳಗ್ಗೆ ಹೋಗಿ ದುಡ್ಡು ತೊಗೊಬೇಕು, OTP ಹೇಳ್ತೀರಾ, ಒಂದೇ ನಿಮಿಷದಲ್ಲಿ ನಿಮ್ಮ ಅಕೌಂಟಲ್ಲಿರೋ ದುಡ್ಡೆಲ್ಲ ಮಾಯ. ಈಗ ಮೊನ್ನೆ ದೊಡ್ಡ ಕುಂಟೆದು 1,10,000 ಇದಾರ ದೊಡ್ಡ ಕುಂಟೆ ಯಾರು? ಆ ತಾಯಿ ಮನೇಲಿ ಅಡುಗೆ ಮಾಡ್ತಾ ಇರ್ತಾರೆ, ಫೋನ್ ಬರುತ್ತೆ, ಮ್ಯಾನೇಜರ್ ಫೋನ್ ಮಾಡ್ತಾ ಇದ್ದೀನಿ ಅಂತ, OTP ಹೇಳ್ತಾರೆ, 1 ಲಕ್ಷ ದುಡ್ಡು ಕಟ್ಟಾಗಿದೆ. ಧರ್ಮಸ್ಥಳ ಸಂಘದಿಂದನೇ ತೊಗೊಂಡಿದ್ದಂತೆ ಅವ್ರ ಪಾಪ ಏನೋ ಕೆಲಸಕ್ಕೆ ಹೋಯ್ತು. ಯಾರು ಕೊಡ್ತಾರೆ ಈಗ 1 ಲಕ್ಷ? ನೀವು ಕೊಡಲ್ಲ, ಯಾರು ಕೊಡಲ್ಲ. ಕಂಪ್ಲೇಂಟ್ ನಮ್ಮ ಹತ್ರ ಬರ್ತೀರಾ, ಮೇಡಮ್ ಹಿಂಗೆ ಆಗೋಯ್ತು, ಈ ಥರ ಹಿಂಗೆ ಒಂದು OTP ಹೇಳಿದ್ವಿ ದುಡ್ಡು ಹೊರಟೋಯ್ತು ಅಂತ. ಈಗ ನಾವು ಪೊಲೀಸವ್ರೇನು ದೇವರಲ್ಲ, ಬಟ್ ಆದರೂ ಕಂಡುಹಿಡಿತೀವಿ. ನಿಮಗೆ ಫೋನ್ ಮಾಡಿದ ನಂಬರು ಅಕೌಂಟು ಎಲ್ಲೋ ಉತ್ತರ ಪ್ರದೇಶದ ಒರಿಸ್ಸಾದಲ್ಲಿರುತ್ತೆ. ಅಡ್ರೆಸ್ ಹಿಡ್ಕೊಂಡು ಅಲ್ಲಿ ಹೋದರೆ ಅವ್ನು ಯಾರೋ ಬೀದಿ ಬದಿಲಿ ವ್ಯಾಪಾರ ಮಾಡ್ತಿರ್ತಾನೆ, ಅವ್ನಿಗೆ ಗೊತ್ತೇ ಇರಲ್ಲ. ಅವನ ಹೆಸರಲ್ಲಿ ಅಕೌಂಟ್ ಇದೆ, ಅವನ ಹೆಸರಲ್ಲಿ ಇಷ್ಟು ದುಡ್ಡಿದೆ ಅಂತಲೇ ಗೊತ್ತಿರಲ್ಲ ಅವನಿಗೆ. ಅವನ ಹೆಸರು ಆಧಾರ್ ಕಾರ್ಡ್ ಬಳಸ್ಕೊಂಡು ಯಾರೋ ಬೇರೆಯವ್ರ ಅಕೌಂಟ್ ಮಾಡಿಕೊಂಡು ಅದರಿಂದ ಫ್ರಾಡ್ ಮಾಡ್ತಿದ್ದಾರೆ. ನಿಮ್ಮ ದುಡ್ಡು ₹1 ಸಿಗೋದಿಲ್ಲ. ಬಟ್ ಅದರಲ್ಲಿ ಒಂದು ಒಳ್ಳೆ ಕೆಲಸ ಏನಾಗಿದೆ, ಅವ್ರ ಮಗಳು ಸ್ವಲ್ಪ ಎಜುಕೇಟೆಡ್ ಇದ್ದಾಳೆ, ಇಮಿಡಿಯೇಟಾಗಿ ಆನ್ಲೈನಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದ್ದಾಳೆ, ಸೈಬರ್ ಕ್ರೈಮು. 55,000 ಫ್ರೀಸ್ ಆಗಿದೆ. ಈಗ 55,000 ಅಮೌಂಟ್ ಅವ್ರು ವಾಪಸ್ ಬರುತ್ತೆ. ತಕ್ಷಣಕ್ಕೆ ಆ ಹುಡುಗಿ ಹಂಗೆ ಮಾಡಿರೋದಕ್ಕೆ ಎಷ್ಟೋ ಜನಕ್ಕೆ ನಿಮ್ಗೆ ಗೊತ್ತೇ ಇರಲ್ಲ. ಆನ್ಲೈನಲ್ಲಿ ಅಮೌಂಟ್ ಹೋದ ತಕ್ಷಣ ಸೈಬರ್ ಕ್ರೈಮ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ರೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಅಮೌಂಟನ್ನು ಫ್ರೀಸ್ ಮಾಡ್ತಾರೆ. ಅಂದರೆ ಯಾವ ಅಕೌಂಟಿಗೆ ಹೋಗಿರುತ್ತೆ ಆ ಅಕೌಂಟಿಗೆ. ಹಂಗಾಗಿ 55,000 ಎಮ್ಮಗೆ ಬಂದಿದೆ. ಒಂದು ತಿಳ್ಕೊಳ್ಳಿ, ಯಾವುದೇ ಬ್ಯಾಂಕ್ ಆಗಲಿ ಯಾರೂ ಸಹ ನಿಮಗೆ ಫೋನ್ ಮಾಡಲ್ಲ, ನಿಮ್ಮ ಹತ್ರ OTP ಕೇಳಲ್ಲ, ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಅಡ್ರೆಸ್ ಯಾರೂ ಕೇಳಲ್ಲ. ಬ್ಯಾಂಕಿಗೆ ನೀವು ದುಡ್ಡು ತರೋಕೆ ಹೋದರೆ ಹೋದ ತಕ್ಷಣ ಎಲ್ಲರೂ ಸಿಗುತ್ತಾ? ಎಷ್ಟೊತ್ತು ಕಾಯಬೇಕು? ಒಂದು ಅಕೌಂಟ್ ಮಾಡಬೇಕಂದ್ರೆ ಎಷ್ಟೊತ್ತು ಕಾಯಬೇಕು? ಅಂಥದ್ರಲ್ಲಿ ಫೋನಲ್ಲೇ ನಿಮಗೆ KYC ಮಾಡಿಕೊಡ್ತಾರೆ ಯಾರಾದರೂ? ಸೊ ಅದಕ್ಕೆ ಅಂತಲೇ ಒಂದು ದೊಡ್ಡ ಜಾಲನೇ ಇದೆ. ಅವರು ಎಲ್ಲೋ ಕೂತ್ಕೊಂಡು ನಿಮ್ಮದನ್ನು ಅಬ್ಸರ್ವ್ ಮಾಡ್ತಿರ್ತಾರಲ್ಲ, ನಿಮ್ಮ ಅಕೌಂಟಿಗೆ ದುಡ್ಡು ಬಂದ ತಕ್ಷಣ ನಿಮಗೆ ಬರೋ ಮೆಸೇಜ್ ಅವ್ರಿಗೂ ಹೋಗಿರುತ್ತೆ. ಹಾಗಾಗಿ ನಿಮಗೆ ಬ್ಯಾಂಕ್ ಹೆಸರಲ್ಲಿ ಫೋನ್ ಮಾಡ್ತಾರೆ. ದಯವಿಟ್ಟು ನೀವು ತಿಳ್ಕೊಳ್ಳಿ, ಮತ್ತು ನಿಮ್ಗೆ ಗೊತ್ತಿರೋರ್ಗೂ ಹೇಳಿ, ಯಾವುದೇ ಬ್ಯಾಂಕ್ ಸಿಬ್ಬಂದಿ ಮ್ಯಾನೇಜರು ಯಾರೂ ಸಹ ಫೋನ್ ಮಾಡಲ್ಲ. ಫೋನಲ್ಲಿ ನಿಮಗೆ ಆಧಾರ್ ಕಾರ್ಡ್ ಕೇಳೋದಿಲ್ಲ, KYC ಮಾಡಿಸಿ ಅಂತಲೂ ಕೇಳಲ್ಲ. ಆ ಥರ ಫೋನ್ ಬಂತು ಅಂದರೆ ತಿಳ್ಕೊಳ್ಳಿ, ಅದು ಫ್ರಾಡ್ ಕಾಲು, ಕಟ್ ಮಾಡಿ. ಗೊತ್ತಾಯ್ತಲ್ವಾ? ಮತ್ತು ಇನ್ನೂ ಒಂದು ಮಾಡ್ತಿದ್ದಾರೆ. ಈಗ ನಿಮ್ಗೆ ಫೋನ್ ಮಾಡ್ತಾರೆ, ಫೋನ್ ಮಾಡಿಬಿಟ್ಟು ಯಾವುದೋ ಒಂದು ಆನ್ಲೈನಲ್ಲಿ ತುಂಬ ಜನ ಶಾಪಿಂಗ್ ಮಾಡ್ತಿರ್ತೀರಲ್ವಾ? ಎಲ್ಲರೂ ಆನ್ಲೈನ್ ಶಾಪಿಂಗ್ ಮಾಡ್ತಿರ್ತಾರೆ. ಈಗಂತೂ ನನಗೂ ಪಟ್ಟಣಗಳಿಗೂ ಬರ್ತಾ ಇದೆ. ಸೊ ಅವಾಗ ಏನು ಮಾಡ್ತಾರೆ, ಯಾರೋ ಫೋನ್ ಮಾಡ್ತಾರೆ, ಮೇಡಮ್ ನಿಮ್ಮ ಹೆಸ್ರಿಗೆ ಒಂದು ಕೊರಿಯರ್ ಬಂದಿದೆ, ಇಲ್ಲಿ ಶಿಪ್ಪಿಂಗಲ್ಲಿ ಸಿಕ್ಕಾಕೊಂಬಿಟ್ಟಿದೆ, ಇಲ್ಲ ಏರ್ಪೋರ್ಟಲ್ಲಿ ಸಿಕ್ಕಾಕೊಂಡಿದೆ, ನಿಮ್ಮ ಲಕ್ಕಿ ಡ್ರಾಲ್ ಗೆದ್ದಿದ್ದೀರಾ ಅಂತ ಪೂರ್ತಿ ಡೀಟೇಲ್ಸ್ ಹೇಳ್ತಾರೆ ನಿಮಗೆ. ನಿಮ್ಮ ಹೆಸರು, ನಿಮ್ಮ ಗಂಡನ ಹೆಸರು, ನಿಮ್ಮ ಊರು, ಪ್ರತಿಯೊಂದು ಹೇಳ್ತಾರೆ. ಅವಾಗ ಹೇಳ್ದಾಗ ನಿಮಗೆ ಇಷ್ಟೊಂದು ಡೀಟೇಲ್ಸ್ ಹೇಳ್ತಾವ್ರೆ ಅಂದರೆ ನಂಬ್ತೀರಾ ಅಲ್ವಾ? ಈಗ ಅವರೇ ಫೋನ್ ಮಾಡಿ ನಿಮ್ಮ ಹೆಸರೇನು ಅಂತ ಕೇಳಿದ್ರೆ ನಿಮ್ಗೆ ಡೌಟ್ ಬರುತ್ತೆ. ನಿಮ್ಮ ಹೆಸರಿದು, ನಿಮ್ಮ ಊರಿದು, ನಿಮ್ಮ ಕುಲ ಗೋತ್ರ ಇದು, ನಿಮ್ಗೆ ಇಂಥ ಕೊರಿಯರ್ ಬಂದಿದೆ, ಇಲ್ಲ ನೀವು ಇಂಥ ಗಿಫ್ಟ್ ಗೆದ್ದಿದ್ದೀರಾ ಅಂದಾಗ ನನಗೆ ಗೆದ್ದಿರ್ಬೋದೇನೋ, ಬಂದಿರ್ಬೋದೇನೋ, ಅಷ್ಟು ಆಸೆ ಹುಟ್ಟಿಸ್ತಾರೆ. ಅವ್ರು ಮಾತಾಡೋ ರೀತಿಯೇ ಹಾಗಿರುತ್ತೆ ನಿಮಗೆ. ಸೊ ಅವಾಗ ಆಯ್ತು ಸರ್ ನಾನು ತೊಗೊಳ್ತೀನಿ. ಅದನ್ನು ಬಿಡಿಸ್ಕೊಳ್ಳೋಕ್ಕೆ ನೀವು ಒಂದು 10,000 15,000 ದುಡ್ಡು ಕಟ್ಟಬೇಕು ಅಂತ ಹೇಳ್ತಾರೆ. ₹1 ಲಕ್ಷ ಗಿಫ್ಟ್ ಬಂದಿದೆ ಅಂದಾಗ ನೀವು ₹10,000 ಕಟ್ತೀರಲ್ವಾ? ಅಲ್ವಾ? ಅವ್ನು ಏನೂ ಇಲ್ಲ, ಜಸ್ಟ್ ಒಂದು ಫೋನ್ ಕಾಲಲ್ಲಿ 10,000 ಬಂದ್ಬಿಡುತ್ತೆ ಅವ್ನಿಗೆ. ನೀವು ಆಸೆ ಪಡ್ತೀರಾ, ಅವ್ನು ಕಳಿಸೋ ಲಿಂಕಿಗೆ ₹10,000 ಪೇಮೆಂಟ್ ಮಾಡ್ತೀರಾ, ಸ್ವಿಚ್ ಆಫ್ ಫೋನು. ನೀವು ₹1 ಲಕ್ಷ ಗಿಫ್ಟ್ ಬರುತ್ತೆ ಅಂತ ಕಾಯ್ಕೊಂಡು ಕೂತಿರ್ತೀರ. ಅವನೊಂದು ಫೋನ್ ಕಾಲಲ್ಲಿ ₹10,000 ದುಡ್ದ. ನೀವು 10,000 ದುಡಿಯೋಕ್ಕೆ ಎಷ್ಟು ದಿವಸ ಬೇಕು ಅಲ್ವಾ? ಕಷ್ಟಪಟ್ಟು ದುಡಿಯೋ ದುಡ್ಡು ಅದು ನಿಮ್ಗೆ ಕಷ್ಟಪಟ್ಟಿರೋರಿಗೆ ಗೊತ್ತಿರುತ್ತೆ. ಎಲ್ಲೋ ಕೂತ್ಕೊಂಡು ಮೋಸ ಮಾಡೋರಿಗೆ 1 ನಿಮಿಷದ ಕೆಲಸ ಅದು. ಸೊ ಅಂಥ ಮೋಸದ ಜಾಲಗಳಿಗೆ ಒಳಗಾಗಬೇಡಿ.